ಇವತ್ತು ಆ ಶುಂಠಿ ಶಂಕರ ನಮ್ಮನೆ ಹತ್ರ ಯಾಕೆ ಬಂದಿದ್ದ ಅಂತ ನಂಗೆ ಗೊತ್ತಾಯ್ತು. ಅವನಿಗೆ ನಮ್ಮ 3 ಜನದಲ್ಲೇ ಯಾರೋ ಒಬ್ರು ವಿಕ್ಕಿ ಅವ್ರನ್ನ ಲವ್ ಮಾಡ್ತಿದ್ದೀವಿ ಅಂತ ಡೌಟ್ ಬಂದಿದೆ ಅನ್ಸುತ್ತೆ ಅಕ್ಕ. ಹೌದಾ? ಇಲ್ಲ ಅಂದ್ರೆ ಸುಮ್ನೆ ಹೆಣ್ಮಕ್ಳಿರೋ ಮನೆಗೆ ಅವ್ನು ಯಾಕೆ ಬರ್ತಾನೆ ಹೇಳು? ಅವನಿಗೆ ಹೇಗೆ ಗೊತ್ತಾಯ್ತು? ಹೇಗೆ ಅಂತ ನನಗೂ ಗೊತ್ತಿಲ್ಲ ಅಕ್ಕ. ಇವತ್ತು ದಿನ ಎಲ್ಲ ಇದನ್ನೇ ಯೋಚನೆ ಮಾಡಿದ್ದೀನಿ. ಇವತ್ತು ಗೇಟ್ವರೆಗೂ ಬಂದವನು ನಾಳೆ ಮನೆ ಒಳಗೆ ಬಂದು ಅಪ್ಪ ಅಮ್ಮಂಗೆ ವಿಷಯ ತಿಳಿಸಲ್ಲ ಅಂತ ಏನು ಗ್ಯಾರಂಟಿ? ಅವನು ಹಾಗೆಲ್ಲ ಮಾಡ್ತಾನೆ ಅಂತೀಯಾ? ಅಮ್ಮು ಅಕ್ಕ ಹೇಳ್ತಿರ್ತಾಳಲ್ಲ, ಆ ಶುಂಠಿ ಶಂಕರ ನಂಬಕ್ಕಾಗಲ್ಲ ಅಂತ. ಅವ್ನು ಹಾಗೆ ಮಾಡಿದ್ರು ಮಾಡ್ದ. ಈಗ ಏನು ಮಾಡೋದು? ನೀನೊಂದು ಕೆಲಸ ಮಾಡು. ವಿಕ್ಕಿ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಅಣ್ಣಂಗೆ ವಿಷಯ ಗೊತ್ತಾಗಿದೆ, ಯಾವುದೇ ಕಾರಣಕ್ಕೂ ನಿನ್ನ ಹೆಸರು ಬರ್ದೇ ಇರೋವಾಗ ನೋಡ್ಕೊಳ್ಳಿ ಅಂತೇಳಿ ರಿಕ್ವೆಸ್ಟ್ ಮಾಡು. ನಾನು ಕಾಲ್ ಮಾಡಬೇಕಾ? ಇನ್ನೇನು, ವಿಕ್ರಾಂತ್ ಅವ್ರು ನನ್ನ ಲವ್ ಮಾಡ್ತಿದ್ದಾರಾ? ಆಗಲ್ಲ ಕಣೆ, ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಕ್ಕೆ ಅವ್ರ ಮೇಲೆ ನಂಗೆ ಲವ್ ಇದೆ ಅನ್ಕೊಂಡಿದ್ದಾರೆ. ಮತ್ತೆ ಈಗ ನಾನು ಕಾಲ್ ಮಾಡೋ ಅಕ್ಕ, ಹೇಗೋ ಅವಾಯ್ಡ್ ಮಾಡಿ ಮಾತಾಡೆ. ಈಗ ನೀನು ಮಾತಾಡ್ಲಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಆಗೋದು. ಮಾತಾಡು. ತಗೋ ಮಾತಾಡು. ಮಾತಾಡಕ್ಕ. ಈ ಚೋಟನಾದ್ನಿ ಯಾಕೆ ನನ್ನ ಫೋನ್ ಕಾಲ್ಸೇ ಅವಾಯ್ಡ್ ಮಾಡ್ತಿದ್ದಾಳಲ್ಲ? ಒಂದ್ಸಲ ರಿಸೀವ್ ಮಾಡಿ ಮಾತಾಡಕ್ಕೇನು ಅವಳಿಗೆ? ಏನ್ರಿ ನಿಮ್ಮ ಹೆಸರು ಹೇಳ್ತಿದಂಗೆ ನಿಮ್ಮ ಕಾಲು, ನೀವಂತೂ ಪಕ್ಕಾ ಸೆಂಚುರಿ ಹೊಡಿತೀರ ರೀ. ಹಲೋ ವಿಕ್ರಾಂತ್ ಅವರೇ, ನಾನು ಮಾತಾಡ್ತಿರೋದು. ಗೊತ್ತಿತ್ತು ರೀ, ಗೊತ್ತಿತ್ತು. ನನ್ಗೇನೋ ಆಯ್ತು ಅಂತ ಟೆನ್ಷನ್ ಮಾಡಿಕೊಂಡು ನಾನು ನೋಡೋಕೆ ಆಸ್ಪತ್ರೆವರೆಗೂ ಬಂದಿರೋರು ನೀವು. ಅಷ್ಟು ಸುಲಭವಾಗಿ ಎಲ್ಲಿ ಮರಿತೀರಾ? ಸರಿ ಹೇಳಿ, ಎಲ್ಲಿ ಮೀಟ್ ಮಾಡೋಣ? ನಾನು ಮೀಟ್ ಆಗೋಣ ಅಂತ ಹೇಳೋಕೆ ಕಾಲ್ ಮಾಡಲಿಲ್ಲ. ಇವತ್ತು ನಿಮ್ಮ ಅಣ್ಣ ನಮ್ಮ ಮನೆವರೆಗೂ ಬಂದಿದ್ರು. ಹೌದಾ? ಏನಕ್ಕೆ ಬಂದಿದ್ದ? ಏನು ಹೇಳ್ದ? ಏನೂ ಹೇಳಲಿಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ. ಆದರೆ ಅವ್ರಿಗೆ ನೀವು ಪ್ರೀತಿ ಮಾಡ್ತಿರೋ ಹುಡುಗಿ ನಮ್ಮನೇಲೇ ಯಾರೋ ಇರ್ಬೋದು ಅನ್ನೋ ಡೌಟ್ ಬಂದಿದೆ. ಅದೇಗ್ರಿ ಗೊತ್ತಾಯ್ತು? ನಾನು ಒಂದು ಅಕ್ಷರನೂ ಬಾಯ್ ಬಿಟ್ಟಿಲ್ವಲ್ಲ. ವಿಕ್ರಾಂತ್ ಅವರೇ, ಹೇಳಕ್ಕ. ನೀವು ಏನು ಹೇಳಕ್ಕೆ ಕಾಲ್ ಮಾಡಿದಿರ ಅಂತ ನನಗೆ ಅರ್ಥ ಆಯ್ತು ರೀ. ಆರ್ತಿ ಅವರೇ, ನಾನು ನಿಮ್ಮನ್ನ ಸಿನ್ಸಿಯರ್ ಆಗಿ, ಟ್ರೂ ಆಗಿ, ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಪ್ರೀತಿಸ್ತಿದ್ದೀನಿ ರೀ. ನಿಮಗೆ ನೋವಾಗಂಥ ಕೆಲಸ ಯಾವತ್ತೂ ಮಾಡಲ್ಲ. ನೀವು ಗ್ರೀನ್ ಸಿಗ್ನಲ್ ಕೊಡೋವರೆಗೂ ನಿಮ್ಮ ಹೆಸರನ್ನ ನಾನು ಮನೇಲಿ ಹೇಳಲ್ಲ ಅನ್ನೋದು ಕ್ಲಿಯರಾಗಿ ಹೇಳಿದ್ದೀನಿ. ಆ್ಯಂಡ್ ನಾವು ಹೇಳ್ದಂಗೆ ನಡ್ಕೊಳ್ಳೋದು. ನೀವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಥ್ಯಾಂಕ್ಸ್. ಆರ್ತಿ ಅವರೇ, ಆರ್ತಿ ಅವರೇ, ಹಲೋ ಹಲೋ. ನಿಮ್ಮಲ್ಲಿ ಯಾರು ಒಬ್ರು ಅವನನ್ನ ಪ್ರೀತಿಸಿರೋ ನಿಜಾನೇ ಆದ್ರೆ ಅದಿಬ್ರು ಫ್ಯಾಮಿಲಿಗೂ ಬೇಕಾಗಿರೋ ವಿಷಯ. ಮೊದಲದು ಯಾರು ಅಂತ ತಿಳ್ಕೊ. ಅಮ್ಮೋ, ಏನಪ್ಪ? ಹೇಳ್ತೀನಿ ರಬ್ಬ. ಅಂಜು, ಪರಿ, ಆರ್ತಿ, ಅದಿತಿ ರೀ, ಈಗ ಬಂದ್ರಾ? ಏನಾದರೂ ಕುಡಿಯಕ್ತಾ ಇರಲ್ಲ ನಿಮಗೆ? ಇರೋ, ಅದೆಲ್ಲ ಆಮೇಲೆ ಮಾಡುವಂತೆ. ಮೊದಲು ನನ್ನ ಕೈಯಲ್ಲಿ ಏನಿದೆ ನೋಡು. ರೀ, ಇನ್ವಿಟೇಷನ್ನ ಬೇಕು ಕೊಡ್ರಿ. ಹೇಗೆ ಮಾಡಿದ್ದಾನೆ ನೋಡೋಣ. ನಂಗೂ ಕೊಡಮ್ಮ, ನೋಡ್ತೀನಿ. ಅಯ್ಯೋ, ತುಂಬ ಇದೆ ಕಣೆ, ಎಲ್ಲರೂ ನೋಡ್ಬೋದಿರೋ. ತೋರಿಸ್ರಿ. ಇಲ್ಲಮ್ಮ, ನೀನು ಆಮೇಲೆ ನೋಡ್ಬೋದು. ಮೊದಲು ಇದನ್ನು ಪರಿ ನೋಡಬೇಕು. ಈ ಮದುವೆ ನನ್ನ ಮತ್ತೆ ಪ್ರಿಯ ದೊಡ್ಡ ಕನಸು. ಅದಕ್ಕೆ ಪರಿ, ನೀನೇ ಇದನ್ನು ಮೊದಲು ನೋಡು. ಏನಾಯ್ತಮ್ಮ? ಎಷ್ಟು ವರ್ಷದಿಂದ ಇದಕ್ಕೋಸ್ಕರ ಕಾಯ್ತಾ ಇದೆ ಗೊತ್ತಾ? ಇಲ್ಲಿ ನೋಡಿ, ನಮ್ಮ ಆರ್ತಿ ಮತ್ತು ಅಳಿಯಂದ್ರು ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ಲ. ಅಷ್ಟೇನಾ? ಅದಕ್ಕೆ ಯಾರಾದರೂ ಅಳ್ತಾರೇನಮ್ಮ? ಇವಳು ಹಾಗೆ ಅಲ್ವೇನಮ್ಮ, ಎಲ್ಲದಕ್ಕೂ ಅಳ್ತಾಳೆ. ಆದರೆ ಇದು ಬೇಜಾರ್ಗಲ್ಲ, ಖುಷಿಗೆ ಬರ್ತಾ ಇರೋ ಕಣ್ಣೀರು ಅಲ್ವಾ ಪರಿ? ಆರ್ತಿ, ತಗೋ ನೀನು ಒಂದು ನೋಡು. ರೀ, ಎಲ್ಲನೂ ತೆಗಿಯೋದು ಬೇಡ. ಒಂದರಲ್ಲೇ ಎಲ್ಲರೂ ನೋಡಿದ್ರಾಯ್ತು, ಆಮೇಲೆ ಹಾಳಾದರೆ ಕಷ್ಟ.
ಆರತಿ ನೋಡಮ್ಮ, ಚೆನ್ನಾಗಿದೆ ಅಲ್ವಾ ಆರತಿ? ಕೊಡು ಆರತಿ. ಮೊದಲು ಎಲ್ಲ ಇನ್ವಿಟೇಷನ್ಸ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು. ಆಮೇಲೆ ಯಾರಾದರೂ ಒಬ್ಬರು ಪೂರ್ತಿ ಓದಿ ತಪ್ಪಿದ್ರೆ ನೋಡಿ. ಪ್ರಿಂಟು ಕೊಡೋದಕ್ಕಿಂತ ಮುಂಚೆ ಅಮ್ಮು ಎಲ್ಲ ಓದಿದ್ಲಲ್ಲ, ಈಗ ಮತ್ತೆ ಪ್ರಿಂಟ್ ಹಾಕ್ಸೋದಕ್ಕಾಗತ್ತಾ ಏನಾದ್ರು ತಪ್ಪಿದ್ರೆ? ಆದರೂ ಹೇಳೋಕ್ಕಾಗಲ್ಲ ರೀ. ಒಂದು ವೇಳೆ ಏನಾದರೂ ತಪ್ಪಾಗಿದ್ರೆ ಅದ್ರ ಮೇಲೆ ತಿದ್ದೋದು ಅಥವಾ ಈ ಸಣ್ಣದಾಗಿ ಸ್ಟಿಕ್ಕರ್ ಥರ ಮಾಡಿಸಿ ಪ್ರಿಂಟ್ ಮಾಡಿಸಿ ಅಂಟಿಸ್ತಾರೆ ನೋಡಿ, ಅದೆಲ್ಲ ಮಾಡ್ಬೋದಲ್ವಾ? ಪರವಾಗಿಲ್ಲ ಕಣೆ, ಎಷ್ಟೇ ಆದರೂ ನೀನು ನನ್ನ ಹೆಂಡ್ತಿ ಅಲ್ವಾ? ಸಾಕು ಬನ್ನಿರಿ, ಮೊದಲು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ. ಎಲ್ಲ ಬನ್ರಮ್ಮ, ಬನ್ನಿ ಬನ್ನಿ. ಈ ಶುಂಠಿ ಶಂಕರ ಹೇಳಿರೋ ವಿಷಯನ ಹೇಗೆ ಬಗೆಹರಿಸ್ಕೊಳ್ಳೋದು? ವಿಕ್ಕಿನ ಆರತಿ ಅಕ್ಕ ಅಥವಾ ಅದಿತಿ ಏನಾದರೂ ಲವ್ ಮಾಡ್ತಿರ್ಬೋದಾ? ಆರತಿ ಅಕ್ಕನ ಬಗ್ಗೆ ಅಂತೂ ಹಾಗೆಲ್ಲ ಯೋಚನೆ ಮಾಡೋದು ತಪ್ಪು. ಉಳ್ದಿರೋದು ಈ ಅದಿತಿ. ಅದೇನಾದರೂ ನಿಜಾನೇ ಆಗಿದ್ರೆ ಈ ಅದಿತಿಗಿದೆ. ನಡೆಯೋ, ನೀನು ಮನೇಲಿರೋ ಹಾಗಿಲ್ಲ, ಎಲ್ಲಾದರೂ ಹೋಗಲೇಬೇಕು. ನಡಿ. ಅಮ್ಮ, ಯಾಕಮ್ಮ ಏನಾಯ್ತು? ಯಾಕೆ ಅವನು ಹಾಗೆ ಹೇಳ್ಕೊಂಬರ್ತಿದ್ದೀರಾ? ನೋಡೋ ಇವನ್ನ, ಮೊದಲು ಇವನಿಗೆ ಮನೇಲಿ ಕಾಲೇ ನಿಂತಿರ್ಲಿಲ್ಲ, ಈಗ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅಂತ ಕೂತಲ್ಲೇ ಕೂತಿರ್ತಾನೆ. ಇವತ್ತು ಇವನ್ನ ಆಫೀಸಿಗೆ ಕರ್ಕೊಂಡು ಹೋಗು. ಆಫೀಸಿಗೆ? ವಿಕ್ರಾಂತ್ ಬರ್ತೀನಪ್ಪ. ಇವನು ಬರ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ಆದರೆ ಇವನು ಮನೇಲಿ ಇರಬಾರ್ದು ಅಷ್ಟೇ. ಹಾಸ್ಪಿಟ್ಲಿಂದ ಬಂದಾಗಿಲ್ಲ ಮನೇಲೆ ಕೂತು ಕೂತು ಕೊರ್ಗಿ ಕೊರ್ಗಿ ಜಳ ಆಗ್ಬಿಟ್ಟಿದ್ದಾನೆ. ಇವನು ಹೀಗೆ ಇದ್ರೆ ನಾನು ಇವನ ಬಗ್ಗೆ ಚಿಂತೆ ಮಾಡಿ ಮಾಡಿ ಹೀಗೆ ಆಗ್ಬಿಡ್ತೀನಿ. ಆಫೀಸಿಗೆ ಹೋದ್ರೆ ಸ್ವಲ್ಪ ಫ್ರೆಶ್ ಆಗ್ತಾ ಅನ್ಕೊಳು. ಅಲ್ಲಿ ಯಾವುದಾದ್ರೂ ಒಂದು ಕೆಲಸ ಇವನಿಗೆ ಇಷ್ಟನೂ ಆಗ್ಬಹುದು ಅಲ್ವಾ ವೇದ? ಅಮ್ಮ, ಅವ್ನು ಬರ್ತೀನಿ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ವಿಕ್ರಾಂತ್, ಆಫೀಸಿಗೆ ಬರ್ತೀಯಾ? ನಾನು ಎಲ್ಲಿಗೂ ಬರಲ್ಲ, ದಯವಿಟ್ಟು ನನ್ನಷ್ಟಕ್ಕೆ ನನ್ನ ಬಿಟ್ಬಿಡಿ. ಸರಿ ವಿಕ್ರಾಂತ್, ಐ ವಾಂಟ್ ಫೋರ್ಸ್ ಯು. ಎವ್ರಿಥಿಂಗ್ ಇಸ್ ಗೋನ್ ಬಿ ಆಲ್ ರೈಟ್. ನಂಗೆ ಸ್ವಲ್ಪ ಟೈಮ್ ಕೊಡು, ಎಲ್ಲ ನಾನು ಸರಿ ಮಾಡ್ತೀನಿ. ವೇದಾಂತ್, ನೀನು ಇವನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀಯಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಅಮ್ಮ, ನನಗೆ ಪ್ರಾಮಿಸ್ ಮಾಡಿದ್ದೀನಿ ತಾನೆ. ಲೆಟ್ ಮಿ ಹ್ಯಾಂಡಲ್ ದಿಸ್. ಓಕೆ ವಿಕ್ರಾಂತ್.